ಮೊದಲನೆಯ ವಾಚನ ಪ್ರವಾದಿ ಯೋವೇಲನ ಗ್ರಂಥದಿಂದ ವಾಚನ. ಅಧ್ಯಾಯ 2, ವಚನಗಳು 12-18. ಸರ್ವೇಶ್ವರ ಇಂತೆನ್ನುತ್ತಾರೆ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿ, ಉಪವಾಸ ಕೈಗೊಂಡು ಅತ್ತು ಗೋಳಾಡಿ, ನಿಮ್ಮ ಉಡುಪುಗಳನ್ನು ಅಲ್ಲ ಹೃದಯಗಳನ್ನು ಸೀಳಿರಿ, ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ. ಅವರು ದಯಾವಂತರು, ಕರುಣಾಮೂರ್ತಿ, ಸಹನಶೀಲ, ಪ್ರೀತಿಮಯ, ವಿಧಿಸಬೇಕಾಗಿದ್ದ ದಂಡನೆಗಾಗಿ ಮನನೊಂದುಕೊಳ್ಳುವಂಥವರು. ಒಂದು ವೇಳೆ ಸರ್ವೇಶ್ವರ ತಮ್ಮ ಮನಸ್ಸನ್ನು ಬದಲಾಯಿಸಬಹುದು, ನಿಮ್ಮ ಕಡೆಗೆ ತಿರುಗಿ ನಿಮ್ಮನ್ನು ಆಶೀರ್ವದಿಸಬಹುದು. ನಿಮ್ಮ ದೇವರಾದ ಅವರಿಗೆ ಅರ್ಪಿಸಲು ಬೇಕಾದ ನೈವೇದ್ಯಗಳನ್ನು ಧಾರಾಳವಾಗಿ ಅನುಗ್ರಹಿಸಬಹುದು. ಸಿಯೋನ್ ಶಿಖರದ ಮೇಲೆ ನಿಂತು ಕೊಂಬೂದಿರಿ, ಉಪವಾಸ ದಿನವನ್ನು ಘೋಷಿಸಿರಿ, ಮಹಾಸಭೆಯನ್ನು ಕರೆಯಿರಿ, ಜನರನ್ನು ಒಟ್ಟುಗೂಡಿಸಿರಿ, ಸಭೆಯನ್ನು ಏರ್ಪಡಿಸಿರಿ, ವೃದ್ಧರನ್ನು, ಮಕ್ಕಳನ್ನು, ಮೊಲೆಗೂಸುಗಳನ್ನು ಕರೆತನ್ನಿರಿ. ವಧೂವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಸರ್ವೇಶ್ವರ ಸ್ವಾಮಿಯ ಪರಿಚಾರಕರಾದ ಯಾಜಕರು ದೇವಾಲಯದ ದ್ವಾರಮಂಟಪಕ್ಕೂ ಬಲಿಪೀಠಕ್ಕೂ ನಡುವೆ ಶೋಕತಪ್ತರಾಗಿ ಹೀಗೆಂದು ಪ್ರಾರ್ಥಿಸಲಿ: ಕರುಣೆ ತೋರು ಹೇ ಸರ್ವೇಶ್ವರ ನಿನ್ನ ಪ್ರಜೆಗೆ, ನಿಂದೆಯಾಗದಿರಲಿ ನಿನ್ನ ಸ್ವಂತ ಜನತೆಗೆ, ಗುರಿಯಾಗದಿರಲಿ ಅವರು ಅನ್ಯರ ತಾತ್ಸಾರಕ್ಕೆ, ನಿಮ್ಮ ದೇವನೆಲ್ಲಿ ಎಂಬ ಪರಕೀಯರ ಹೀಯಾಳಿಕೆಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕರುಣಿಸುಯಮ್ಮನು ನಿನ್ನ ಆಜ್ಞೆಯ ಮೀರಿ ಪಾಪವ ಮಾಡಿದೆವು. ಕರುಣಾಳು ದೇವಾ, ಕರುಣಿಸುಯಮ್ಮನು ನಿನ್ನ ಆಜ್ಞೆಯ ಮೀರಿ ಪಾಪವ ಮಾಡಿದೆವು. ಕರುಣಾಳು ದೇವ ಕರುಣಿಸು ಎನ್ನನು, ಕರುಣಾಮೂರ್ತಿಯೇ ಅಳಿಸೆನ್ನ ದೋಷವನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಪರಿಶುದ್ಧಗೊಳಿಸೆನ್ನನು. ಕರುಣಾಳು ದೇವಾ, ಕರುಣಿಸುಯಮ್ಮನು ನಿನ್ನ ಆಜ್ಞೆಯ ಮೀರಿ ಪಾಪವ ಮಾಡಿದೆವು. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡೀ. ಹೌದು ದೇವ ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಗೆ ಕೆಟ್ಟದುದನೇ ಮಾಡಿದೆ. ಕರುಣಾಳು ದೇವಾ, ಕರುಣಿಸುಯಮ್ಮನು ನಿನ್ನ ಆಜ್ಞೆಯ ಮೀರಿ ಪಾಪವ ಮಾಡಿದೆವು. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ 2ನೆಯ ಪತ್ರದಿಂದ ಇಂದಿನ 2ನೆಯ ವಾಚನ. ಅಧ್ಯಾಯ 5, ವಾಕ್ಯಗಳು 20ರಿಂದ 6ನೇ ಅಧ್ಯಾಯದ 2ನೆಯ ವಾಕ್ಯದವರೆಗೆ. ಸಹೋದರರೇ, ನಾವು ಕ್ರಿಸ್ತ ಯೇಸುವಿನ ರಾಯಭಾರಿಗಳು, ದೇವರೇ ನಮ್ಮ ಮುಖಾಂತರ ಕರೆ ನೀಡುತ್ತಿದ್ದಾರೆ.
ಅವರೊಡನೆ ಸಂಧಾನ ಮಾಡಿಕೊಳ್ಳಿರೆಂದು ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದೇ ಹೀಗೆ ಮಾಡಿದರು. ದೇವರೊಡನೆ ದುಡಿಯುತ್ತಿರುವ ನಾವು ನಿಮ್ಮಲ್ಲಿ ವಿಜ್ಞಾಪಿಸುವುದೇನೆಂದರೆ, ದೇವರಿಂದ ನೀವು ಪಡೆದ ಕೃಪಾವರಗಳನ್ನು ವ್ಯರ್ಥ ಮಾಡಬೇಡಿ. ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನನ್ನಾಲಿಸಿದನು, ಉದ್ಧಾರ ದಿನದಂದು ನಿನಗೆ ನೆರವಾದೆನು ಎಂದಿದ್ದಾರೆ ದೇವರು. ಇದೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ಉದ್ಧಾರದ ಸುದಿನ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ನೀವು ಧಾರ್ಮಿಕ ಕಾರ್ಯಗಳನ್ನು ಅವರ ಎದುರಿಗೆ ಪ್ರದರ್ಶಿಸದಂತೆ ಎಚ್ಚರಿಕೆಯಿಂದಿರಿ. ಹಾಗೆ ಮಾಡಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲ ದೊರಕದು. ಅಂತೆಯೇ ನೀನು ದಾನ ಧರ್ಮ ಮಾಡುವಾಗ ತುತ್ತೂರಿಯನ್ನು ಊದಿಸಬೇಡ. ಜನರ ಹೊಗಳಿಕೆಗಾಗಿ ಕಪಟಿಗಳು ಪ್ರಾರ್ಥನಾ ಮಂದಿರಗಳಲ್ಲೂ ಹಾದಿ ಬೀದಿಗಳಲ್ಲೂ ಹೀಗೆ ಪ್ರದರ್ಶನ ಮಾಡುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿದ್ದಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ದಾನ ಧರ್ಮ ಮಾಡುವಾಗ ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೂ ತಿಳಿಯದ ಹಾಗೆ ಗೋಪ್ಯವಾಗಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿ. ಜನರು ತಮ್ಮನ್ನು ನೋಡಲೆಂದು ಪ್ರಾರ್ಥನಾ ಮಂದಿರಗಳಲ್ಲೂ ಬೀದಿಯ ಚೌಕಗಳಲ್ಲೂ ನಿಂತು ಪ್ರಾರ್ಥನೆ ಮಾಡಲು ಇಚ್ಛಿಸುತ್ತಾರೆ. ಅವರಿಗೆ ಬರಬೇಕಾದ ಪೂರ್ತಿ ಫಲ ಆಗಲೇ ಬಂದಾಯಿತೆಂಬುದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖ ಸಪ್ಪೆ ಮಾಡಬೇಡಿ. ಜನರ ಕಣ್ಣಿಗೆ ತಾವು ಉಪವಾಸಿಗಳೆಂದು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಅವರ ಮುಖವನ್ನು ಬಾಡಿಸಿಕೊಳ್ಳುತ್ತಾರೆ. ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿ ಆಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಕೈಗೊಂಡಾಗ ಮುಖ ತೊಳೆದುಕೋ, ತಲೆ ಬಾಚಿಕೋ. ಆಗ ಉಪವಾಸ ಮಾಡುವವನಂತೆ ನೀನು ಜನರಿಗೆ ಕಾಣಿಸಿಕೊಳ್ಳುವುದಿಲ್ಲ. ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಮಾತ್ರ ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ಅದಕ್ಕೆಲ್ಲ ಪ್ರತಿಫಲ ಕೊಡುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ವಿಭೂತಿ ಬುಧವಾರವನ್ನು ಆಚರಿಸುತ್ತೇವೆ. ಇಂದಿನಿಂದ ನಾವು ರಾಷ್ಟ್ರೀಯ ಕಾಲ ಅದನ್ನು ಆರಂಭಿಸುತ್ತೇವೆ. ಇಂದು ಸುಂದರವಾದ ಸಂದೇಶ ನಮಗೆ ಯೇಸು ಕೊಡುತ್ತಾರೆ. ನಾವು ಕಪಟಿಗಳಾಗಬಾರದು. ನಾವು ತಪ್ಪು ಮಾಡುತ್ತೇವೆ, ಒಪ್ಪಿಕೊಳ್ಬೇಕು. ತಪ್ಪು ಆಗಿದೆ, ಅದರದೇ ಪ್ರಾಮಾಣಿಕರಾಗಬೇಕು. ಯಾವಾಗಲೂ ದೇವರಿಗೇ ನಾವು ಮೆಚ್ಚುಗೆ ಅಂತ ಜೀವಿಸಬೇಕು, ಜನರಿಗೆ ಅಲ್ಲ. ಜನರಿಂದ ಇಂದು ಒಳ್ಳೆಯದು ಹೇಳ್ತಾರೆ, ಅದು ಅವರೇ ಜನರು ಒಂದು ಅರ್ಧ ಕಡೆಯಲ್ಲಿ ಬೇರೆಯೇ ಹೇಳ್ತಾರೆ. ಹಾಗಾದರೆ ಅಂಥದ್ದು ಆಗಬಾರ್ದು. ಈ ಸ್ವಾಮಿಗೆ ಹೊಸಾನ ಹೇಳಿದ್ರು. ಗರಿಗಳ ಭಾನುವಾರ 4 ದಿನದಲ್ಲಿ ಗುಡ್ ಫ್ರೈಡೆ ಶುಭ ಶುಕ್ರವಾರದಲ್ಲಿ ಶಿಲುಬೆಗೇರಿಸಿ ಅಂತ ಬೊಬ್ಬೆ ಹಾಕಿದರು. ಹಾಗಾದರೆ ಈ ಸ್ವಾಮಿ ಸುಂದರವಾದ ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡುವಾಗ, ಉಪವಾಸ ಮಾಡುವಾಗ ಹಾಗೂ ದಾನ ಧರ್ಮ ಮಾಡುವಾಗ ನಾವು ಕಪಟಿಗಳಂತೆ ಜೀವಿಸಬಾರ್ದು. ನಾವು ಗೌಪ್ಯವಾಗಿ ಮಾಡಬೇಕು.
ಯಾರಿಗೆ ತೋರಿಸಲು ಅಂಥದನ್ನು ಮಾಡಬಾರದು ಅಂತ ಹೇಳ್ತಾರೆ. ಎಷ್ಟೊಂದು ಜಾಗೃತಿ ಹೌದಲ್ವೇ? ತುಂಬ ಭಾಳ. ಆದರೆ ನಮ್ಮ ಜೀವನದಲ್ಲಿ ಅದೆಷ್ಟು ನಾವು ಅಪ್ರಾಮಾಣಿಕ ಆಗ್ತೇವೆ, ನಾವು ಮುಚ್ಚಿಕೊಳ್ತೇವೆ, ಅಯ್ಯೋ ನಾವು ತಪ್ಪು ಯಾರಿಗೂ ನಾನು ಗೊತ್ತಾಗಬಾರ್ದು ಅಂತ ನಾವು ಜೀವಿಸ್ತೇವೆ. ಹಾಗೆ ಮಾಡಬಾರ್ದು. ಇದ್ದ ಹಾಗೆ ನಾವು ಪ್ರಾಮಾಣಿಕ ಜೀವಿಸಿದರೆ ನಾವು ಎಷ್ಟೇ ಪಾಪ ಹೇಳಿದ್ರು ನಮ್ಮ ಮೇಲೆ ಎತ್ತಾರೆ, ನಮಗೆ ಅವರು ಆಶೀರ್ವಾದ ಕೊಡ್ತಾರೆ, ಪ್ರತಿಫಲ ಕೊಡುತ್ತಾರೆ. ಹಾಗಾದರೆ ಪ್ರಾರ್ಥನೆ ಮಾಡುವಾಗ ಜನಸೇ ನೋಡಬೇಕು ಅಂತ ದೊಡ್ಡದಾಗಿ ಪ್ರಾರ್ಥನೆ ಮಾಡೋದಲ್ಲ, ಗೌಪ್ಯವಾಗಿ ನಾವು ಪ್ರಾರ್ಥಿಸಬೇಕು. ದಾನ ಧರ್ಮ ಮಾಡುವಾಗ ನಮ್ಮ ಹೆಸರು ಹೇಳಬೇಕು, ಚರ್ಚಿನಲ್ಲಿ ಫಾದರ್ ಹೇಳಬೇಕು, ಮಾರ್ಬಲ್ ಕಲ್ಲಿನಲ್ಲಿ ನಮ್ಮ ಹೆಸರು ಕೆತ್ತನೆ ಮಾಡಬೇಕು. ಹಾಗೆ ಅದೆಲ್ಲ ಜನರಿಗೆ ಹಾಗೆ ಆಗ್ತದೆ. ಉಪವಾಸ ದೊಡ್ಡ ಉಪವಾಸ ಮಾಡಿ ದೊಡ್ಡ ಮುಖ ಮಾಡಿಕೊಂಡು ಮಾಡೋದು ಅಲ್ಲ. ನಾವು ನಿಜವಾಗಿ ದೇವರಿಗೆ ಮೆಚ್ಚುಗೆ ಆಗುವಂತೆ ನಾವು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಹಾಗೆ ಮಾಡಲು ನಾವು ಕಲಿಯೋಣ. ನಾವು ತಪ್ಪು ಮಾಡ್ತೇವೆ, ನಾವು ಅದೆಷ್ಟು ನಮ್ಮಲ್ಲಿ ಕುಂದುಕೊರತೆಗಳಿವೆ, ಅದೆಲ್ಲ ಪ್ರಾಮಾಣಿಕ ಯೇಸುಸ್ವಾಮಿ ಹೇಳೋಣ. ಹಾಗೆ ಮಾಡುವಾಗ ಅವರು ನಿಜವಾಗಿಯೂ ನಾವು ಅತ್ಯುನ್ನತ ಎತ್ತರಕ್ಕೆ ಏರಿಸ್ತಾರೆ. ಅದರಿಂದ ಇಂದು ನಾವು ಎಲ್ಲದರಲ್ಲೂ ನಮಗೂ ದೇವರಿಗೂ ನಮ್ಮ ಆತ್ಮಸಾಕ್ಷಿಗೂ ನಮ್ಮ ಕುಟುಂಬಕ್ಕೂ ನಮ್ಮ ಎಲ್ಲ ನೆರವರಿಗೂ ನಮ್ಮ ಧರ್ಮಸಭೆಗೂ ಪ್ರಾಮಾಣಿಕ ಆಗುತ್ತೇವೆ ಎಂದು ಭಾಷೆ ಕೊಡೋಣ. ಇದು ಆಗುವುದಕ್ಕೆ ಯೇಸು ಸ್ವಾಮಿಯಲ್ಲಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಬೇಡೋಣ.